ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು 10ನೇ ತರಗತಿಯ ವಿಜ್ಞಾನ ಪಾಠಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಪಾಠಗಳನ್ನು ಸಂಪೂರ್ಣವಾಗಿ ನೋಡಿ. ಹಾಗಿದ್ದರೆ ನಾವು ಹಿಂದಿನ ತರಗತಿಯಲ್ಲಿ ಲೋಹ ಮತ್ತು ಅಲೋಹಗಳ ಗುಣಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಹಾಗಿದ್ದರೆ ಇಂದಿನ ತರಗತಿಯಲ್ಲಿ ನಾವು ಲೋಹಗಳ ಭೌತ ಗುಣಗಳ ಬಗ್ಗೆ ಅಧ್ಯಯನ ಮಾಡೋಣ. ಹಾಗಿದ್ದರೆ ಶುರು ಮಾಡೋಣ. ಲೋಹಗಳ ಭೌತ ಗುಣಗಳು. ಪಾದರಸವನ್ನು ಹೊರತುಪಡಿಸಿ ಎಲ್ಲ ಲೋಹಗಳು ಕೊಠಡಿಯ ಉಷ್ಣತೆಯಲ್ಲಿ ಘನರೂಪದಲ್ಲಿರುತ್ತವೆ. ಹೌದಾ, ಪಾದರಸವನ್ನು ನಾವು ನೋಡಿರ್ಬೋದು. ಯಾವುದು ಥರ್ಮೋಮೀಟರ್ಗಳಲ್ಲಿ ಈ ಒಂದು ಪಾದರಸವನ್ನು ಕುದಿಯುವ ಬಿಂದುವನ್ನು ಕಂಡುಹಿಡಿಯೋಕ್ಕೆ ನಾವು ಬಳಕೆ ಮಾಡಿದಾಗ ಅಲ್ಲಿ ಒಂದು ಬಿಂದು ಮೇಲಕ್ಕೆ ಇರ್ತದೆ. ಅದೇನಪ್ಪ ಅಂದರೆ ಪಾದರಸ ಅಂತ ಹೇಳ್ತೇವೆ. ಹಾಗಿದ್ದರೆ ಅದನ್ನು ಒಂದು ಹೊರತುಪಡಿಸಿ ಇನ್ನು ಉಳಿದಂಥ ಎಲ್ಲ ಲೋಹಗಳು ಕೂಡ ಕೊಠಡಿಯ ಉಷ್ಣತೆಯಲ್ಲಿ ಯಾವ ರೂಪದಲ್ಲಿ ಇರ್ತಾವೆ? ಘನ ರೂಪದಲ್ಲಿ ಇರ್ತಾವೆ. ಅದೇ ರೀತಿಯಾಗಿ ಲೋಹಗಳು ಹೆಚ್ಚಿನ ಕರಗುವ ಬಿಂದುಗಳನ್ನು ಹೊಂದಿವೆ. ಯಾವುದೋ ಇದನ್ನು ನೆನಪಿಟ್ಕೋಬೇಕು ನೀವು. ಯಾವುದೋ ಲೋಹಗಳು ಏನಪ್ಪ ಅಂದರೆ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿವೆ, ಆದರೆ ಗ್ಯಾಲಿಯಂ ಮತ್ತು ಸೀಸಿಯಂ ಕಡಿಮೆ ಕರಗುವ ಬಿಂದುವನ್ನು ಹೊಂದಿವೆ. ಹಾಗಿದ್ರೆ ನಿಮಗೆ ಇವನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಕೇಳ್ತಾರೆ. ಏನಪ್ಪ ಅಂತಂದರೆ ಅತಿ ಕಡಿಮೆ ಕರಗುವ ಬಿಂದುವನ್ನು ಹೊಂದಿರುವಂಥ ಲೋಹಗಳು ಯಾವುವು ಅಂತ ಕೇಳ್ತಾರೆ. ಅಲ್ಲಿ ಕೆಳಗಡೆ ಆಪ್ಷನ್ಸನ್ನು ಕೊಟ್ಟಿರ್ತಾರೋ, ನೀವು ಕರೆಕ್ಟಾಗಿ ನೆನಪಿಟ್ಕೋಬೇಕು. ಯಾವುದು? ಗ್ಯಾಲಿಯಂ ಮತ್ತು ಸೀಸಿಯಂ ಅಂತ ಹೇಳಿ. ಅರ್ಥ ಆಯ್ತಾ? ಹಾಗಿದ್ರೆ ಇಲ್ಲಿ ನೋಡಿರಿ, ಕ್ಷಾರ ಲೋಹಗಳು ಅಂತಂದರೆ ಯಾವ ಬರ್ತಾವೆ? ಲಿಥಿಯಂ, ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಇವು ಏನಪ್ಪ ಅಂತಂದರೆ ತುಂಬ ಮೃದುವಾಗಿರುತ್ತವೆ. ಇವುಗಳನ್ನು ನಾವು ಏನು ಚಾಕುವಿನಿಂದ ಸುಲಭವಾಗಿ ಏನು ಮಾಡಬಹುದು? ಕತ್ತರಿಸ್ಬೋದು. ಅದೇ ರೀತಿಯಾಗಿ ಇವು ಕಡಿಮೆ ಸಾಂದ್ರತೆ ಮತ್ತು ಕಡಿಮೆ ಕರಗುವ ಬಿಂದುವನ್ನು ಹೊಂದಿವೆ. ಇಲ್ಲಿ ನೆನಪಿಡ್ಬೋದು. ಅಲ್ಲಿ ಏನು ಕೇಳಿದ್ರು? ಅತಿ ಹೆಚ್ಚು ಕರಗುವ ಬಿಂದು ಮತ್ತು ಅತಿ ಕಡಿಮೆ ಕರಗುವ ಬಿಂದುಗಳನ್ನು ಹೊಂದಿರುವಂತಹ ಲೋಹಗಳನ್ನು ನೀವು ನೆನಪಿಟ್ಕೋಬೇಕು. ಇದು ಯಾವುದು? ಅತಿ ಕಡಿಮೆ ಸಾಂದ್ರತೆ ಮತ್ತು ಕಡಿಮೆ ಕರಗುವ ಬಿಂದುವನ್ನು ಹೊಂದಿರುವಂತಹ ಲೋಹಗಳು ಯಾವಂಗಿದ್ರೆ ಲಿಥಿಯಂ, ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಅರ್ಥ ಆಯ್ತಾ? ಈ ಒಂದು ಲಿಥಿಯಂ ಅನ್ನುವಂಥ ಲೋಹವನ್ನು ನಾವು ಬಳಕೆ ಮಾಡುವಂಥ ಬ್ಯಾಟ್ರಿ ಶೆಲ್ಗಳಲ್ಲಿ ಏನು ಮಾಡ್ತಾರೆ? ಬಳಕೆಯನ್ನು ಮಾಡಿರ್ತಾರೆ. ಹಾಗಿದ್ರೆ ಇಲ್ಲಿ ಒಂದು ಪೆರಿಯಾಡಿಕ್ ಟೇಬಲ್ ಕೊಟ್ಟಾರೆ. ಇಲ್ಲಿ ನೋಡ್ರಿ, ಏನು ಲೋಹಗಳು ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತೇವೆ. ಅಂದ್ರೆ ನಾವು ಯಾವುದೇ ಒಂದು ಲೋಹವನ್ನು ತೊಗೊಂಡು ನಾವು ಅದನ್ನು ನೀರಿನಲ್ಲಿ ಕರಗಿಸಿದಾಗ ಏನಪ್ಪ ಅಂತಂದ್ರೆ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಏನು ಮಾಡ್ತಾವೆ? ಉಂಟು ಮಾಡ್ತಾವೆ. ಮುಂದಿನ ತರಗತಿಯಲ್ಲಿ ನಾವು ಅವುಗಳ ಏನೋ ರಾಸಾಯನಿಕ ಕ್ರಿಯೆಯನ್ನು ನೋಡೋಣ. ಅರ್ಥ ಆಯ್ತಾ? ಹಾಗಿದ್ರೆ ಇಲ್ಲಿ ನೋಡ್ರಿ, ಲೋಹಗಳನ್ನು ನಾವು ನೀರಿನಲ್ಲಿ ಕರಗಿಸಿದಾಗ ಏನಾಗ್ತಾವೆ? ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡ್ತಾವೆ. ಅದೇ ರೀತಿಯಾಗಿ ಇಲ್ಲಿ ಏನು ಅಲೋಹಗಳನ್ನು ನಾವೇನಾದರೂ ನೀರಿನಲ್ಲಿ ಕರಗಿಸಿದಾಗ ಅವು ಏನಪ್ಪ ಅಂದ್ರೆ ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡ್ತವೆ. ಈ ಎರಡು ಅಂಶಗಳನ್ನು ನೀವು ಏನು ಮಾಡಬೇಕು? ನೆನಪಿಟ್ಕೋಬೇಕು. ಏನು ಲೋಹಗಳನ್ನು ನೀರಿನಲ್ಲಿ ಕರಗಿಸಿದಾಗ ಅದು ಯಾವ ಆಕ್ಸೈಡ್ಗಳಾಗಿ? ಪ್ರತ್ಯಾಮ್ಲೀಯ ಆಕ್ಸೈಡ್ಗಳಾಗಿ ಉಂಟು ಮಾಡ್ತಾವೆ. ಮತ್ತು ಅದೇ ರೀತಿಯಾಗಿ ಅಲೋಹಗಳನ್ನು ನೀರಿನಲ್ಲಿ ಕರಗಿಸಿದಾಗ ಅವು ಏನು ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡ್ತಾವಂತ ನಾವಿಲ್ಲಿ ತಿಳ್ಕೊಬೋದು. ಅರ್ಥ ಆಯ್ತಾ? ಅಲೋಹಗಳು ಘನ ಅಥವಾ ಅನಿಲ ರೂಪದಲ್ಲಿರುತ್ತವೆ. ಹೌದಾ? ಹಾಗಿದ್ರೆ ನಾವು ಇಂಗ್ಲೀಷ್ ಒಳಗೆ ನಾನ್ ಮೆಟಲ್ಸ್ ಅಂತ ಕರಿತೀವಿ ಅಲೋಹಗಳಿಗೆ. ಇವು ಏನು ಘನ ಅಥವಾ ಅನಿಲ ರೂಪದೊಳಗಡೆ ಇರ್ತಾವೆ. ಆದರೆ ಬ್ರೋಮಿನ್ ಒಂದು ದ್ರವ ರೂಪದ ಅಲೋಹವಾಗಿರುತ್ತದೆ. ಈ ಅಂಶವನ್ನು ನೀವು ನೆನಪಿಟ್ಕೋಬೇಕು. ಏನು ದ್ರವ ರೂಪದ ಒಂದು ಅಲೋಹ ಯಾವುದಪ್ಪ ಅಂತಂದರೆ ಬ್ರೋಮಿನು. ಅದೇ ರೀತಿಯಾದಂಥ ದ್ರವ ರೂಪದ ಒಂದು ಲೋಹ ಯಾವುದು? ನೆನಪು ಮಾಡಿಕೊಡ್ರಿ. ಯಾವುದು? ಪಾದರಸ. ಅರ್ಥ ಆಯ್ತಾ? ಈ ಎರಡು ಅಂಶಗಳನ್ನು ನೀವು ನೆನಪಿಟ್ಕೋಬೇಕು. ಇದನ್ನು ನಿಮ್ಮನ್ನು ಏನೋ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಅರ್ಥ ಆಯ್ತಾ? ಅಲೋಹಗಳಿಗೆ ಕೆಲವು ಉದಾಹರಣೆಗಳನ್ನು ನೋಡಿರಿ. ಯಾವ್ಯಾವು ಅಂತ ಏನಂತ ಹೇಳ್ತಿಲ್ಲ, ಘನ ಮತ್ತು ಅನಿಲ ರೂಪದೊಳಗಿರ್ತಾವೆ. ಹಾಗಿದ್ರೆ ಅಲೋಹಗಳಿಗೆ ಉದಾಹರಣೆಗಳನ್ನು ನೋಡೋದಾದರೆ ಯಾವುದು? ಕಾರ್ಬನ್, ಗಂಧಕ, ಅಯೋಡಿನ್, ಆಕ್ಸಿಜನ್, ಹೈಡ್ರೋಜನ್ ಮತ್ತು ಇತ್ಯಾದಿ. ಇವೆಲ್ಲ ಏನಿವು? ಅಲೋಹಗಳು. ಅಯೋಡಿನ್ ಒಂದು ಅಲೋಹ ಆದರೂ ಹೊಳೆಯುತ್ತದೆ. ಹೌದಾ? ಇದನ್ನು ಕೂಡ ನೆನಪಿಟ್ಕೋಬೇಕು. ಏನು ಅಯೋಡಿನ್? ಅದು ಏನು? ಅದು ಒಂದು ಅಲೋಹ, ಆದರೂ ಅದು ಏನು ಮಾಡ್ತದೆ? ಹೊಳೆಯುತ್ತದೆ. ಅರ್ಥ ಆಯ್ತಾ? ಯಾಕಂದರೆ ಇಲ್ಲಿ ಅವು ಘನ ಸ್ಥಿತಿಯಲ್ಲಿ ಇರ್ತಾವೆ ಮತ್ತು ಅನಿಲ ರೂಪದಲ್ಲಿನೂ ಕೂಡ ಇರ್ತಾವೆ. ಯಾವು? ಅಲೋಹಗಳು. ಆದರೆ ಲೋಹಗಳು ಎಲ್ಲ ಆಲ್ಮೋಸ್ಟ್ ಎಲ್ಲ ಏನಿರ್ತವೆ? ಅವು ಘನ ರೂಪದೊಳಗಡೆ ಇರ್ತಾವೆ. ಅರ್ಥ ಆಯ್ತಾ? ಕಾರ್ಬನ್ ವಿಭಿನ್ನ ರೂಪದಲ್ಲಿ ದೊರೆಯುವ ಒಂದು ಅಲೋಹ. ಯಾವುದು? ವಿಭಿನ್ನ ರೂಪದಲ್ಲಿ ದೊರೆಯುವಂಥ ಒಂದು ಅಲೋಹ ಯಾವುದು? ಕಾರ್ಬನ್. ಅದರ ಪ್ರತಿಯೊಂದು ರೂಪವನ್ನು ಏನಂತ ಕರಿತೇವೆ ನಾವಿಲ್ಲಿ? ಬಹುರೂಪ ಎನ್ನುವರು. ಅದೇ ರೀತಿಯಾಗಿ ನೋಡ್ರಿ, ವಜ್ರ ಇಂಗಾಲದ ಒಂದು ಬಹುರೂಪ. ಹೌದಾ? ಇಂಗಾಲದ ಒಂದು ಬಹುರೂಪ ಯಾವುದು? ವಜ್ರ. ಇದು ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ಹಾಗೂ ಅತಿ ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುವನ್ನು ಹೊಂದಿದೆ. ಯಾವುದು? ವಜ್ರ ಏನನ್ನು ಹೊಂದಿದೆ? ಇದು ಒಂದು ನೈಸರ್ಗಿಕ ವಸ್ತುವಾಗಿದ್ದು ಇದು ಏನನ್ನು ಹೊಂದಿದೆ? ಅತಿ ಹೆಚ್ಚು ಕರಗುವ ಬಿಂದು ಮತ್ತು ಕುದಿಯುವ ಬಿಂದುವನ್ನು ಹೊಂದಿದೆ. ಅರ್ಥ ಆಯ್ತಾ? ಗ್ರಾಫೈಟ್ ಇಂಗಾಲದ ಇನ್ನೊಂದು ಬಹುರೂಪ. ಇದು ವಿದ್ಯುತ್ ವಾಹಕವಾಗಿದೆ. ಹೌದಾ? ಗ್ರಾಫೈಟ್ಗಳನ್ನು ವಿದ್ಯುತ್ ವಾಹಕಗಳಲ್ಲಿ ಏನು ಮಾಡ್ತಾರೆ? ಬಳಕೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಇದು ಕೂಡ ಏನು? ಒಂದು ಗ್ರಾಫೈಟ್ ಇಂಗಾಲದ ಇನ್ನೊಂದು ಬಹುರೂಪದ ಇದು ವಿದ್ಯುತ್ ವಾಹಕವಾಗಿದೆ ಅಂತ ಅವರಲ್ಲಿ ಹೇಳ್ತಾರೆ. ಅರ್ಥ ಆಯ್ತಾ? ಹಾಗಿದ್ರೆ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು
ಲೋಹ ಮತ್ತು ಅಲೋಹಗಳ ಭೌತ ಗುಣಗಳ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ನಾವು ಅವುಗಳ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಈ ಪಾಠ ಸಂಪೂರ್ಣವಾಗಿ ಮುಗಿಯುವವರೆಗೂ ಎಲ್ಲ ವಿಡಿಯೋಗಳನ್ನು ಕಂಪ್ಲೀಟಾಗಿ ನೋಡಿ.